ಬಿಯಾಂಡ್ ಬಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಬಹುನಿರೀಕ್ಷಿತ ಕಾಂತಾರ ಚಾಪ್ಟರ್ 1ನ ಟ್ರೈಲರ್ ಇಂದು ರಿಲೀಸ್ ಆಗಿದೆ. ಚಿತ್ರದ ಕತೆ ಕಡೆ ಹೋಗೋದಾದರೆ ಟ್ರೈಲರ್ನ ಸ್ಟಾರ್ಟಿಂಗಲ್ಲಿ ಬರೋ ಹಾಗೆ ಅಧರ್ಮ ತಾಂಡವವಾಡಿದಾಗ ಶಿವ ತನ್ನ ಗಣಗಳನ್ನು ಭೂಮಿಗೆ ಕಳಿಸ್ತಾರೆ ಅಂತ ಹೇಳಲಾಗಿದೆ. ಮೋಸ್ಟ್ಲಿ ಶಿವ ಕಳಿಸೋ ಗಣದ ಮೇಲೆ ಕತೆ ಆಧಾರಿತವಾಗಿರ್ಬೋದು. ಹಾಗೂ ಮುಂದೆ ಹೋಗ್ತಾ ಹೋಗ್ತಾ ಟ್ರೈಲರ್ನಲ್ಲಿ ಕಾಡಿನ ಜನರಿಗೆ ಒಂದು ಗಣದ ಕಲ್ಲು ದೊರೆಯುತ್ತೆ. ಮೋಸ್ಟ್ಲಿ ಅದೇ ಶಿವ ಕಳಿಸಿರೋ ಗಣ ಆಗಿರ್ಬೋದು. ಹಾಗೆ ತುಳುನಾಡಿನ ಕಲ್ಚರ್ ರಿಲೇಟೆಡ್ ಮೂವಿ ಆಗಿದ್ದು ಇರ್ಬೋದು. ಯಾಕಂದರೆ ಇಲ್ಲಿ ಬರ್ತಿರೋ ವಿಜುವಲ್ಸ್ ನೋಡುವಾಗ ತುಳುನಾಡಿನದ್ದೇ ಬಾವುಟ ಹಾಗೂ ಅಲ್ಲಿನ ಸಂಸ್ಕೃತಿ ಎದ್ದು ಕಾಣ್ತಿದೆ. ಹಾಗೆ ಟ್ರೈಲರಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ರಿಷಬ್ ಶೆಟ್ಟಿ ಅವರ ಎಂಟ್ರಿ, ಮೋಸ್ಟ್ಲಿ ಶಿವ ಕಳಿಸಿರೋ ಗಣ ಇವರೇ ಇರ್ಬೋದಾ. ಚಿತ್ರದ ನಾಯಕಿಯಾಗಿ ರುಕ್ಮಿಣಿ ವಸಂತ್ ಅವರು ಕಾಣಿಸಿಕೊಂಡಿದ್ದಾರೆ. ಹಾಗೂ ರಾಜನ ಪಾತ್ರದಲ್ಲಿ ಬಾಲಿವುಡ್ನ ಗುಲ್ಶನ್ ದೇವಯ್ಯ ಅವರು ಕಾಣಿಸಿಕೊಂಡಿದ್ದಾರೆ. ಕಥೆಯ ಮುಖ್ಯ ಸಾರಾಂಶಕ್ಕೆ ಬರೋದಾದರೆ ರಾಜ ಹಾಗೂ ಕಾಡಿನ ಜನರ ನಡುವೆ ನಡೆಯುವಂಥ ಯುದ್ಧದ ಸನ್ನಿವೇಶಗಳು ಬಹಳಷ್ಟು ಟ್ರೈಲರ್ನಲ್ಲಿ ತೋರಿಸಿದ್ದಾರೆ. ಹೀಗಾಗಿ ಧರ್ಮ ಮತ್ತು ಅಧರ್ಮದ ಸಂಘರ್ಷ ಇರ್ಬೋದು. ಹಾಗೂ ಟ್ರೈಲರನ್ನು ಗಮನಿಸೋದಾದರೆ ಬಹಳಷ್ಟು ಸ್ಪೆಕ್ಟ್ಯಾಕ್ಯುಲರ್ ವಿಜುವಲ್ಸ್ ಇವೆ. ಹೀಗೆ ಟ್ರೈಲರ್ನಲ್ಲಿ ಬರೋ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಜುವಲ್ ಅಂದರೆ ಇದೆ. ಇದರಲ್ಲಿ ಶಿವ ಇಲ್ಲೇ ನೆಲೆಸಿದ್ರ ಅಂತ ಕೇಳಿದಾಗ ಇಲ್ಲೇ ನೆಲೆಸಿದ್ರು ಎಂದು ಹೇಳಲಾಗಿದೆ. ಮೋಸ್ಟ್ಲಿ ಈ ಗುಹೆಯೊಳಗೆ ಶಿವ ಇರ್ಬೋದಾ, ಅಥವಾ ಈ ಕೊನೆಯಲ್ಲಿ ಬರೋ ವ್ಯಕ್ತಿನೇ ಶಿವನ ಅಥವಾ ಶಿವನ ಗಣನ. ಇದಕ್ಕಾಗಿ ನಾವು ಅಕ್ಟೋಬರ್ 2ನೇ ತಾರೀಕು ತನಕ ಕಾದು ನೋಡಬೇಕಿದೆ. ಟ್ರೈಲರ್ ಕಟ್ಟಿಂಗಲ್ಲಿ ಯಾವುದೇ ರೀತಿ ಮೋಸವಾಗಿಲ್ಲ. ಫ್ಯಾಂಟಾಸ್ಟಿಕ್ ಟ್ರೈಲರ್ ಆಗಿ ಹೊರಹೊಮ್ಮಿದೆ. ಮತ್ತೊಂದು ಬ್ಲಾಕ್ ಬಸ್ಟರ್ಗೆ ರಿಷಬ್ ಶೆಟ್ಟಿ ಅವರು ಸಜ್ಜಾಗ್ತಿದ್ದಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.